ಏನಕ್ಕೆ ಈ ಬಾರಿ ಕಾಂಗ್ರೆಸ್ನೇ ಆರಿಸ್ಬೇಕು ಅಂತಿದ್ದೀರಾ? ಯಾಕಂದ್ರೆ ಮೇಡಮ್ ನಮ್ಗೆ ಈಗ ಸಾಕಷ್ಟು ಯೋಜನೆಗಳನ್ನ ಕೊಟ್ಟ ಬಡಬಗ್ಗರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಇದೇ ಸರ್ಕಾರ ಇರಲಿ ಅಂತ ಹೇಳಿ ನಮ್ಮದೊಂದು ಆಶಯ ಇದೆ ಮೇಡಮ್. ಸರ್, ಈಗ ಸತತವಾಗಿ 6 ಬಾರಿ ಗೆದ್ದಂತ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಏನು ಕೆಲಸ ಮಾಡ್ಲಿಲ್ವಾ? ಮಾಡಿಲ್ಲ ಮೇಡಮ್. ಅವರು ಬರೇ ಮತಗಳಿಗೋಸ್ಕರ ಮಾತ್ರ ಅವರು ಅಲ್ಲಿ ನಮ್ಮ ತಾಲೂಕಿಗೆ ಬರ್ತಿದ್ರು. ಅಲ್ಲಿ ಬಂದಿದ್ರು ಅಂದ್ರೆ ಧೂಮಕೇತು ಯಾವಾಗ ನಮಗೆ ಎಷ್ಟೋ ವರ್ಷದಿಂದ ಕಾಣ್ತಿತ್ತಿಲ್ಲ ಆ ತರನಾಗಿ ಅವ್ರು ಕಾಣ್ತಿದ್ರು ನಮಗ. ಮತ್ತೆ ಇದಿದ್ದಾಗ ಮತ್ತೆ ಅವ್ರನ್ನ ಯಾಕೆ ಆರಿಸ್ತಿರ್ಬೇಕಂತ ಹೇಳಿ ಹೆಂಗ 6 ಸಲ ಗೆದ್ರಲ್ಲ ಮತ್ತೆ 6 ಸಲ ಅದೇ ಜನರಲ್ಲಿ ಇದು ಮೂಡಿರಲಿಲ್ಲ ಮೇಡಮ್. ಏನೋ ಕಾಳಜಿ ಮೂಡಿರಲಿಲ್ಲ. ಏನು ಗೊತ್ತಿಲ್ಲ ಮುಂದಿನ ಸಲ ಮಾಡ್ಯಾರೋ ಅನ್ನೋದು ಹೋಗಿದ್ರು. ಮತ್ತು ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದಾರಲ್ರಿ, ಹೀಗಾಗಿ ಜನ ಕಾಂಗ್ರೆಸ್ಗೆ ಬೆನ್ನ ಹಚ್ಚಿದ್ದಾರೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕೊಟ್ಟಿರ್ತಕ್ಕಂತ ಗ್ಯಾರಂಟಿಗಳೆಲ್ಲ ಪ್ರತಿಯೊಂದು ಮನೆಗೆ ಮುಟ್ಟಿದಾವ್ರಿ ಮೇಡಮ್. ಆ ಯೋಜನೆಗೆ ಇದಾವಿಲ್ರಿ. ಒಂದಷ್ಟು ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಿದ್ದು ಮತ್ತು 2000 ಕೊಟ್ಟಿದ್ದು ಸರ್ಕಾರ ತಪ್ಪು ಮಾಡ್ತು. ಮಾಡಿಲ್ಲ ಮೇಡಮ್. ಬಡ ಜನರಿಗೆ ಅದು ಉಪಯೋಗ ಆಗಿದೆ. ಅದೆಲ್ಲ ಸುಳ್ಳು ಅದು ಹೇಳೋದು. ಇನ್ನೊಬ್ರಿಗೆ ಮುಟ್ಟಿಲ್ಲ ಇದೆಲ್ಲ ಮಾಡಿ ಕೆಟ್ಟಾಗಿದೆ ಅಂತ ಹೇಳೋದೆಲ್ಲ ಸುಳ್ಳು ರೀ ಮೇಡಮ್. ಅದು ಅವರೆಲ್ಲ ಮಾಡೋದು ಬರೇ ಕುರ್ಚಿ ಸಂಬಂಧ ಏನಾರ ಮಾಡ್ರಿ ಹೇಳಿದ್ರು ಹೇಳಿರ್ಬೋದು. ಆದರೆ ಅದು ಜನರಿಗೆ ಅದು ಭಾಳ ಅನುಕೂಲ ಆಗಿದೆ ರೀ ಮೇಡಮ್.